ಲಾಸ್ಟ್ ಇಂಟರ್ವ್ಯೂಲ್ ಹೇಳಿದ್ದೆ, ಇವರಿಗೆ ಸೌಜನ್ಯ ಹೋರಾಟ ಇದೆಯಲ್ಲ, ಇದು ಕಾವೇರಿ ಹೋರಾಟ ತರ ನೋಡ್ತಾರೆ ಅವರು. ಇದು ಬಗೆಹರಿಬಾರ್ದು. ಅದಕ್ಕೊಂದು ಕ್ಲಾರಿಟಿ ಸಿಗಬಾರ್ದು, ಅದಕ್ಕೊಂದು ನ್ಯಾಯ ಸಿಗಬಾರ್ದು. ಅದು ಆಕ್ಟಿವ್ ಆಗಿರ್ಬೇಕು. ಅದೆಷ್ಟೇ ಆಕ್ಟಿವ್ ಆಗಿರುತ್ತೋ ಅಷ್ಟು ಒಳ್ಳೇದು. ಸೊ ಈ ಸೌಜನ್ಯ ಮ್ಯಾಟರ್ ಜೊತೆಗೆ ಯಾವಾಗ ಇದಕ್ಕೆ ಪೂರಕ ಸಾಕ್ಷಿಗಳು ನಮ್ಮ ಹತ್ರ ಇಲ್ಲ, ಜೇಬಲ್ ಸಾಕ್ಷಿ ಇಲ್ಲ, ಮೊಬೈಲಲ್ಲಿ ಸಾಕ್ಷಿ ಇಲ್ಲ ಅಂತ ಗೊತ್ತಾಯ್ತು, ಹೇಗಾದರೂ ಮಾಡಿ ಬೇರೆ ಥರದಲ್ಲಿ ಇದನ್ನು ತಗಲಿಸುವ, ಲಾಕ್ ಮಾಡುವ ಪ್ರಯತ್ನ ಮಾಡಿ. ಇದೆಲ್ಲ 2 ವರ್ಷದ ಹಿಂದೆ ಪ್ಲಾನ್ ಆಗಿದೆ, ನೆನಪಿರಲಿ. 2023 ನಡೀತಾ ಇರೋದು ಇದು ಪ್ಲಾನು. ಇದೇನು ಇವತ್ತು ತಿಂಗಳು ಬಂದಿದ್ದಲ್ಲ, ಇದು 2 ವರ್ಷದಿಂದ ನೀಟಾಗಿ ಪ್ಲಾನ್ ಮಾಡಿ. 2 ವರ್ಷದ ಹಿಂದೆ ಒಡನಾಡಿಯ ಸ್ಟ್ಯಾನ್ಲಿ ಹೇಳಿದ್ರು, ಒಬ್ಬ ಬರ್ತಾನೆ. ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ವರದಿ ಕೊಟ್ಟಿತ್ತು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಇವೆಲ್ಲ ನೀಟಾಗಿ ಪ್ಲಾನ್ ಮಾಡಿದ್ರು. ಗಿರೀಶ್ ಮಟ್ಟಣ್ಣ ಅವ್ರು ಹೋದ ವರ್ಷ ಹೇಳಿದ್ರು, ಒಬ್ಬ ಸಾಕ್ಷಿನ ಕರ್ಕೊಂಡ್ಬರ್ತೀವಿ, ಜೀವಂತ ಸಾಕ್ಷಿ ಕರ್ಕೊಂಡ್ಬರ್ತೀವಿ, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಪ್ರೊಟೆಕ್ಷನ್ ಕೊಡಬೇಕು. ಅವರೇ ತಯಾರಿ ಮಾಡಿ ಕರ್ಕೊಂಡ್ಬಂದ್ರು. ಹೌದೌದು. ಆರಂಭದಲ್ಲಿ ಏನಂದ್ರು ಇವರು, ನಮಗೆ ಅವ್ನ ಪರಿಚಯನೇ ಇಲ್ಲ, ಅವ್ನು ಯಾರಂತಾನೆ ಗೊತ್ತಿಲ್ಲ. ಅವ್ನು ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದ, ಅವರು ಅವನ್ನ ಕೋರ್ಟ್ಗೆ ಕರ್ಕೊಂಡು ಹೋದ್ರು, 164 ರೆಕಾರ್ಡ್ ಮಾಡಿದ್ರು. ಎಲ್ಲ ಪರಿಚಯನೇ ಇಲ್ಲ ಅಂತ, ಪರಿಚಯ ಇಲ್ಲ, ಕಾಂಟ್ಯಾಕ್ಟೇ ಇಲ್ಲ. ನೋಡಿ, ಜೀವನ ಅವನಿಗೆ ಏನೋ ಪರಿವರ್ತನೆಯಾಗಿ ಅವನಿಗೆ ಪಶ್ಚಾತ್ತಾಪ ಆಗಿ ಅವನು ಬಂದ ಅಂತೆಲ್ಲ ಜನರನ್ನು ನಂಬಿಸಿ ಬಿಲ್ಡಪ್ ಕೊಟ್ಟು ಹೇಳಿ ಮಾಡಿ. ಇವಾಗ ನೋಡಿದ್ರೆ ಅವನು ಜಯಂತ್ ಹೇಳ್ತಾನೆ, ಮಟ್ಟಣ್ಣ ನಂಗೆ ಫೋನ್ ಮಾಡಿ ಹೇಳಿದ್ರು, ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇಳಿತಾನೆ, ಅವ್ನು ಕರ್ಕೊಂಬಂದು ಮನೇಲಿ ಇಟ್ಕೊ ಅಂತ ಏಪ್ರಿಲಲ್ಲಿ ಹೇಳಿದ್ರು ಅಂತ. ನಾನು ಹೇಳೋದು, ಒಂದು ಕಾನ್ಸ್ಪಿರಸಿ ಕ್ರಿಯೇಟ್ ಮಾಡಿ, ಒಂದು ಧರ್ಮಕ್ಷೇತ್ರದ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ. ಷಡ್ಯಂತ್ರ ಅನ್ನೋ ಪದ ಯಾಕೆ ತುಂಬ ಧೈರ್ಯವಾಗಿ ಉಪಯೋಗಿಸ್ತೀನಿ ಅಂತಂದರೆ, ಅದನ್ನು ನಮ್ಮ DCM ಹೇಳ್ಬಿಟ್ಟಿದ್ದಾರೆ. ಕರೆಕ್ಟ್. ಸೊ ಹಂಗಾಗಿ ನಮಗೇನಿಲ್ಲ ಷಡ್ಯಂತ್ರ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು, ಯಾಕಂದ್ರೆ DCM ಹೇಳ್ಬಿಟ್ಟಿದ್ದಾರೆ. ಅದನ್ನು ಮೊದಲು ಯೂಸ್ ಮಾಡಿದ್ದೆ ಅವರು, ಷಡ್ಯಂತ್ರ ಇದೆ ಇಲ್ಲಿ. ಸೊ ಹಾಗಾಗಿ ಈ ಷಡ್ಯಂತ್ರನ ಒಂದು ಧರ್ಮಕ್ಷೇತ್ರದ ಎದುರು ಇಷ್ಟು ನೀಟಾಗಿ ಪ್ಲಾನ್ ಮಾಡಿ, ಪ್ರಾಪಗಂಡಾ ಕ್ರಿಯೇಟ್ ಮಾಡಿ. ನೀವು ಯೋಚನೆ ಮಾಡ್ರಿ, ನೀವು ಒಂದು ತಪ್ಪು ಮಾಡಿದ್ದಕ್ಕೆ 10 ಹೇಳಿದ್ರೆ ಪರವಾಗಿಲ್ಲ, ಮಾಡದೇ ಇರೋ ತಪ್ಪಿಗೆ 100 ಕೇಳಬೇಕು ಅಂತಂದ್ರೆ ಮನುಷ್ಯನಿಗೆ ಹಾಗಾದ್ರೆ ನ್ಯಾಯ ದೇವತೆ, ಸತ್ಯ ದೇವತೆ ಕ್ಷೇತ್ರದಲ್ಲಿ ಈ ಸುಳ್ಳುಗಳು ಬಹಳ ನಡೆಯಲ್ಲ ಅನ್ನೋದು ಪ್ರೂವ್ ಆಯ್ತು. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಇಲ್ಲಿ ಬದುಕಿಲ್ಲ. ಹೇಳ್ತೀನಿ ಕೇಳಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ಅವ್ನು ಸಮೀರ ಕೇಳ್ತಾನೆ, ಅಲ್ಲಿ 100 ಶವಗಳನ್ನು UDR ಮಾಡಿ ಹೂತಿದ್ದಾರೆ ಅಂತ ಹೇಳಿದ್ರಲ್ಲ ಬ್ರದರ್, ಕಿರಿಕೀರ್ತಿ, ವಸಂತ್ ಗಿಳಿಯಾರ್, ಎಲ್ಲೋಯ್ತದೆಲ್ಲ ಅಂತ. ನಾನು ಅದನ್ನೇ ಹೇಳಿದೆ, ಅಯ್ಯೋ ಮೂರ್ಖ, ನಿನ್ನ ಅಜ್ಮೀರ್ಗೆ ಹೋಗಿ ನೀನು ಇದು ಪುಣ್ಯಕ್ಷೇತ್ರ, ಇಲ್ಲಿಗೆ ಬಂದರೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತಂದರೆ, ನಿನ್ನ ಕ್ಷೇತ್ರದಲ್ಲಿ ಪುಣ್ಯ, ಶಾಂತಿ, ನೆಮ್ಮದಿ ಸಿಗೋದಾದರೆ, ಕ್ಷೇತ್ರಪಾಲ ಅಣ್ಣಪ್ಪನಿಗೆ ತನ್ನ ಕ್ಷೇತ್ರವನ್ನು ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತಿಲ್ವಾ? 2 ಬುರ್ಡೆ ಸಿಕ್ಕಿದ್ರೆ ನೀವೇನು ಮಾಡ್ತಿದ್ರಿ ಅಂತ ಅಣ್ಣಪ್ಪನಿಗೆ ಗೊತ್ತಿಲ್ವಾ? 2 ಬುರ್ಡೆ ಸಿಕ್ಕಿದ್ರೆ ಇವ್ರು ಇಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಕಲ್ಲಲ್ಲಿ ಹೊಡೆದು ನುಗ್ಸ್ಬಿಡೋರು ಜನನ, ಲಕ್ಷಾಂತರ ಜನನ ಧ್ವಂಸ ಮಾಡಿರೋರು ಇಷ್ಟೊತ್ತಿಗೆ.